ಅರಣ್ಯ ಅಂದರೆ ಭೂಮಿಯ ಅತ್ಯಂತ ಹಳೆಯ ಮತ್ತು ರಹಸ್ಯಮಯ ಲೋಕ. ಇಲ್ಲಿ ಪ್ರತಿಯೊಂದು ಮರನೂ ಒಂದು ಕತೆ ಹೇಳುತ್ತೆ, ಪ್ರತಿಯೊಂದು ಎಲೆ ಗಾಳಿಯ ಜೊತೆ ಹಾಡುತ್ತೆ, ಪಕ್ಷಿಗಳ ಕಿಲಕಿಲ ಧ್ವನಿ, ಮೃಗಗಳ ನಿಶ್ಶಬ್ದ ಸಂಚಾರ ಮತ್ತು ಪ್ರಕೃತಿಯ ಅಸಾಧಾರಣ ಸಮತೋಲನ. ಇದು ಕೇವಲ ಅರಣ್ಯ ಅಲ್ಲ, ಇದು ಜೀವ ಜಗತ್ತಿನ ಹೃದಯ ಕಣ್ರಿ. ಬನ್ನಿ ಹಾಗಾದರೆ ಈ ಅದ್ಭುತ ಮತ್ತು ರೋಮಾಂಚನ ಲೋಕದಲ್ಲಿರೋ ಒಂದು ಹೋಮ್ ಸ್ಟೇಗೆ ಹೋಗೋಣ ಎಲ್ರು. ಚೀಲ ಹಿಡ್ಕೊಂಡಿದ್ದು ಹೋಗ ನೀ ಮುಂದೆ ಇತ್ತಾಗ ಯಾಕೆ ಬಂದೆ? ಸಂಸರ್ಜನ ಇರೋದು ನಾ ಇನ್ನೊಮ್ಮೆ ಹೋಗಿ ಬರ್ತೀನಿ. ಅದು 20 years ಅನ್ನೋತರ. ಏನು ವಾಸನೆ ಸವು? ಧೂಪ ಧೂಪ. ಇವಾಗ ಬಂದೆ ಅವ್ರಿಗೆ ರಮೇಶ್ ಸಸಿ ಹೋಗಿ ಹೋಗಿ ಬೇಗ ಹೋಗಿ. ಆಮೇಲೆ ನೋಡು ನಡಿ ಹೋಗೋಣ ಫಸ್ಟ್. ಆಮೇಲೆ ನೋಡು ನೋಡಿ. ರಿಂಗ್ ಮಾಡಿ ನೋಡೋರಂತ. ಅದೇ ಹಾಟ್ಸ್ಪಾಟ್ ಕನೆಕ್ಟ್ ಇತ್ತು. ಹೊರಗಡೆ ಹೋಗಿದ್ರೆ ಸರಿ, ಇಲ್ಲ ಅಲ್ಲಿಂದ ನೀವು ಕಾರಲ್ಲೇ ಇತ್ತು. ಒಂದು ಕಾಡು ಮನೆ ಇಲ್ಲ ಕಾರು ಅಷ್ಟೇ. ಅದು ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ನೋಡಿದ್ರೆ ಅದು ಕನೆಕ್ಟ್ ಆಯ್ತು. ನೆಟ್ ಇಲ್ವಲ್ಲ, ಅದು ರಿಂಗ್ ಆಗ್ತಿದೆ. ಎಲ್ಲರೂ ಟಾರ್ಚ್ ಹಾಕೊಂಡ್ಬರುತ್ತೆ. ಬೇಗ ಬರ್ರಿ. ವಿಡಿಯೋ ಹಾಳು ಮಾಡ್ತಿ. ಬ್ಲಾಕ್ ಪೆಂಥರ್ ತಿಂಗಳಲ್ಲಿ ಒಂದು 2-3 ಸರಿನೂ ಕಾಣಿಸಿದ್ದಿದೆ. ಒಂದೊಂದು ತಿಂಗಳು ಏನೂ ಕಂಡಿರಲ್ಲ. ಇಲ್ಲಿ ಕಾಲೇಜು ಹುಡುಗಿಯರು 2-3 ಕಿಲೋಮೀಟರ್ ಕಾಡಲ್ಲಿ ನಡ್ಕೊಂಡು ಮನೆ ಸೇರ್ತಾರೆ. ಏನು ಮಾಡಲ್ವಾ? ಏನು ಮಾಡಲ್ಲ, ನೇಚರ್ ಹೇಗೆ ಗೊತ್ತಾ, ನಾವೇನು ಮಾಡಿಲ್ಲ ಅಂದ್ರೆ ಇದೇನು ಮಾಡೋದು. ಬಟ್ ವಿಶೇಷ ಹೇಳಿ ನಿಮ್ಗೆ, ಇದ್ರಲ್ಲಿ ಒಂದು 5 ತರದ ಹರ್ಬ್ಸ್ ಇರುತ್ತೆ. ಸ್ಪೆಷಲಿ ಕಫ, ಕೆಮ್ಮು, ನೆಗಡಿ ನಂಬರ್ 1. ಆಮೇಲೆ ಕಂಟಿನ್ಯೂ 1 ವೀಕ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗೋ ಸ್ಟೇಜ್ ಅಲ್ಲಿ ಹೋಗುತ್ತೆ. ಲಿವರ್ ಪ್ರಾಬ್ಲಮ್, ಜಾಂಡಿಸಿ ಒಳ್ಳೇದು. ಎಲ್ಲಕ್ಕಿಂತ ಕುಡಿತಾ ಕುಡಿತಾ ಬಾಯಲ್ಲಿ ಸಲೈವ ಹೆಚ್ಚಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಹೌದು.
1 ಗ್ಲಾಸ್ ಹರ್ಬಲ್ ಟೀ ಆಗ್ಬೇಕಂದ್ರೆ 2 ಗ್ಲಾಸ್ ನೀರು ಇರಬೇಕು, 50% ಬಾಯ್ಲ್ ಆಗಬೇಕು, ಮೇನ್ ಅದು. ಇಡೀ ದಿವಸ ಯಾವಾಗೂ ಇರುತ್ತೆ. ಇದರಲ್ಲಿ ತುಳಸಿ ಇದೆ, ನೆಲನೆಲ್ಲಿ, ಅಮೃತ ಬಳ್ಳಿ, ಗರಕೆ ಮತ್ತೆ ಲೆಮನ್ ನೀವು ಅದೇ ಹಾಕ್ಬಿಟ್ಟು ಫ್ರೆಶ್ ಹಾಕಿ ಕುದಿಸಿ ಮಾಡಿರ್ತೀವಿ. ಅಲ್ಲಿ ಫ್ಲಾಶ್ ಅಂತ ಬಟನ್ ಇದೆ ಒಂದ್ಸಲಿ, ಅದನ್ನು ಕ್ಲಿಕ್ ಮಾಡಿ. ಹಾಯ್ ಬಾವಾ. ಸೊ ಇವಾಗ ನೀವು ಎಲ್ಲಿದ್ದೀರಾ ಅಂತ ಕೇಳ್ಬೋದಾ? ನಾವು ಕಾಡು ಮನೆಯಲ್ಲಿ ಇರೋದು. ಕಾಡು ಮನೆ ಹೋಮ್ ಸ್ಟೇ ಅಂತ ಜಾಯ್ಡಾ ತಾಲೂಕಲ್ಲಿ ಬರುತ್ತೆ. ಅಲ್ಲಿ ಸ್ಟೇಗೆ ಅಂತ ಬಂದಿರೋದು, 1 ಡೇ ಸ್ಟೇಗೆ ಅಂತ. ಬರಬೇಕು ಅಂತ ನಿಮ್ಗೆ ಅನ್ಸಿದೆ ಹೇಗೆ? ಇದು ತುಂಬ ನೇಚರ್ ರಿಲೇಟೆಡ್, ಕಾಡು ರಿಲೇಟೆಡ್ ಅಂತ ತುಂಬ ಸಲ ಕೇಳಿದ್ವಿ. ತುಂಬ ವರ್ಷದಿಂದ ಇದನ್ನು ನಾವು ಯೂಟ್ಯೂಬಲ್ಲಾಗಲಿ, ಬೇರೆ ವ್ಲಾಗರ್ಸ್ ಆಗಲಿ, ಆಮೇಲೆ ಸರ್ಚ್ ಮಾಡಿದಾಗ ದಾಂಡೇಲಿ ಅಂದಾಗ ಈ ಸ್ಪಾಟ್ ತುಂಬ ಪಾಪಪ್ ಆಗ್ತಾಯಿತ್ತು. ಸೊ ತುಂಬ ಜನ ಹೇಳ್ತಾ ಇದ್ದಾರೆ ಅಂದರೆ ಏನೋ ಇದೆ ಅಂತ ನೋಡೋಣ ಅಂತ ಎಕ್ಸ್ಪೀರಿಯನ್ಸ್ಗೆ ಅಂತ ಬಂದಿದ್ದು. ಕಾಡು ಮನೆಯಲ್ಲೇ ಕಾಡು ನೋಡಿ ತುಂಬ ಖುಷಿ. ಟಯರ್ಡ್ ಆದಂಗಿದ್ದೀರಾ? ಎಲ್ಲಿ ಹೋಗಿದ್ರಿ? ಬೆಳಗ್ಗೆ 7:15 ಸರ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದ್ರು. ಹೋಗ್ತಾ ಹೋಗ್ತಾ ನಾವು ಅಂದ್ಕೊಂಡೇ ಇರಲಿಲ್ಲ ಆ ಟಾಪಲ್ಲಿ ಆ ಥರ ವ್ಯೂ ಸಿಗುತ್ತೆ ಅಂತ. ಆ ವೆದರು, ಆ ಸನ್ರೈಸು, ಆ ಗ್ರೀನು, ನೀರಿನ ಶಬ್ದ, ನಥಿಂಗ್ ಕ್ಯಾನ್, ನೋ ಥೆರಪಿ ಕ್ಯಾನ್ ಹೀಲ್ ಅಸ್ ವಾಟ್ ನೇಚರ್ ಕ್ಯಾನ್ ಹೀಲ್. ರಾತ್ರಿ ಒಂದು ಅನ್ನೋನ್ ಸ್ಪಾಟಿಗೆ ಹೋಗಿದ್ವಿ. ಅದು ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಅದು ಹೆಂಗಿತ್ತಂದರೆ ಫುಲ್ ಕತ್ಲೆ ಇತ್ತು ಎಲ್ಲ ಕಡೆ. ವಿ ಕ್ಯಾನ್ ರಿಯಲಿ ಎಕ್ಸ್ಪೀರಿಯನ್ಸ್ ದ ಡಾರ್ಕ್ನೆಸ್, ರಿಯಲ್ ಡಾರ್ಕ್ನೆಸ್ ಆಫ್ ನೇಚರ್. ಅಲ್ಲಿ ಕತ್ಲೆ ಎಲ್ಲ ಇತ್ತು, ನಾವು ಸ್ಟಾರ್ಸ್ ಎಲ್ಲ ನೋಡಿದ್ವಿ. ಅಲ್ಲಿ ಲೈಕ್ ಆ ಆ್ಯಂಬಿಯನ್ಸ್ ಇತ್ತಲ್ಲ, ಅದು ನಾವು ಬಾಯಲ್ಲಿ ಮಾತ್ರ ಹೇಳೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಇಲ್ಲಿ ಬಂದರೆ, ನಾವಿಲ್ಲಿ ಹೇಳಲ್ಲ, ಬಂದರೆ ಸರ್ಗೆ ಹೇಳಿ ಬ್ರಹ್ಮಾಂಡ ತೋರಿಸ್ತೀರಾ ಅಂತ ಕೇಳಿ, ನಾವು ಹೇಳಿದ್ದೀವಿ ಅವ್ರಿಗೆ, ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಬ್ರಹ್ಮಾಂಡ ಈಸ್ ಅನದರ್ ಲೆವೆಲ್. ಇಲ್ಲಿ ಬಂದು ಏನಾದ್ರು ನೀವು ಕಲ್ತರ ಲೈಫ್ ರಿಲೇಟೆಡ್ ಆಗಲಿ ಅಥವಾ ನಿಮ್ಮ ಪರ್ಸ್ನಲಿ ಏನಾದರೂ ಬೆನಿಫಿಟ್ ಆಯ್ತಾ? ಎಸ್ ಆಯಿತು. ಒಂದು ನಾವೇನೋ ನಮ್ಮದು ಸೊಸೈಟಿ ಇಂಪ್ರೆಸ್ ಮಾಡೋಕ್ಕೆ, ನಮ್ಮ ಗ್ರೋತ್ ನೋಡೋಕ್ಕೆ ನಾವು ರೇಸಲ್ಲಿ ಓಡ್ತಾನೇ ಇರ್ತೀವಿ. ನೇಚರ್ ಗಳಿಸಿರೋ ಆ ಗ್ರೋತು, ನೇಚರ್ ಗಳಿಸಿರೋ ಆ ಸ್ಫೂರ್ತಿ ಏನಿದೆ ಅಲ್ಲ, ಅದ್ರ ಮುಂದೆ ನಾವು ಏನೂ ಅಲ್ಲ. ಇರುವೆನೂ ತುಂಬ ದೊಡ್ಡದಾಗೋಯ್ತು. ಅದು ಇರುವೆ ಸಾಸಿವೆ ಸಮಾನ ಅಂತ ಹೇಳ್ತಾರಲ್ಲ, ಅದ್ರ ಸಮಾನ ನಾವು ಮನುಷ್ಯರು ಅಲ್ಲ. ಅಷ್ಟು ಅದ್ಭುತ ಇದೆ ಕಾಡು. ನಾವು ಯಾವಾಗಲೂ ಎಷ್ಟು ಗ್ರೌಂಡೆಡ್ ಆಗಿರ್ತೀವೋ ಅಷ್ಟು ನಮ್ಮ ಜೀವನ ಇಷ್ಟೇ ಸರಳವಾಗಿರುತ್ತೆ. ನಾವೇನು ಈಗ ಇದ್ದೀವಲ್ಲ, ಇದು ಜೊಯ್ಡಾ ತಾಲೂಕು, ರಾಜ್ಯದ ಮೊದಲನೇ ದೊಡ್ಡ ತಾಲೂಕು ಇದು. ಎಷ್ಟು ದೊಡ್ಡದಿದೆ ಸುಮ್ಮನೆ ನಾವು ಅಂದಾಜು ಮಾಡಬೇಕು ಅಂತಾದರೆ, ಗೋವಾ ರಾಜ್ಯ ಎಷ್ಟು ದೊಡ್ಡದಿದೆಯಲ್ಲ ಅಷ್ಟು ಜೊಯ್ಡಾ ಇದೆ. ಅಷ್ಟು ದೊಡ್ಡ ಸುಮ್ಮನೆ ಅಂದಾಜು ಮಾಡಬೇಡಿ. ಅಲ್ಲಿ ಮುಖ್ಯಮಂತ್ರಿ ಎಲ್ಲ ಇದ್ದಾರೆ, ಇಲ್ಲಿಗೆ MLA ಇದೆ, ಹಳಿಯಾಳ ಕ್ಷೇತ್ರಕ್ಕೆ ಬರುತ್ತೆ. ಎರಡನೇದಾಗಿ 93% ಕಾಡಲ್ಲಿ ಬರೀ 7% ಜನವಸತಿ ಇರೋದು. ಅದರಲ್ಲೂ ಕೂಡ ಆಲ್ರೆಡಿ ಒಂದು 2% ಜನ ಹೊರಗಡೆ ಅಲ್ಲಿ ಅಥವಾ ಕೃಷಿ ಮಾಡ್ತಾರೆ. ಒಂದು ಎರಡನೇದಾಗಿ ಮತ್ತೆ
ಇಲ್ಲಿಯ ಇನ್ನೊಂದು ವಿಶೇಷ ಏನಂದ್ರೆ 4 ಥರದ ಫಾರೆಸ್ಟ್ಗಳು ಹೆಚ್ಚು ಕಡಿಮೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ. ಎವರ್ಗ್ರೀನ್, ಸೆಮಿ ಎವರ್ಗ್ರೀನ್, ಡೆಸಿಡಿಯಸ್, ಡ್ರೈ ಡೆಸಿಡಿಯಸ್. ಒಂದು 50-60 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಒಂದೇ ಕಡೆ ಕಾಣೋದು ಬಹಳ ಕಡಿಮೆ ಅದು. ಮತ್ತೆ ನಾರ್ಮಲಿ ನನ್ನ ಹತ್ರ ಎಲ್ಲರೂ ಬಂದಾಗ ಇಲ್ಲಿ ಕೇಳ್ತಾರೆ ಏನಿದೆ ಇಲ್ಲಿ ನೋಡಕ್ಕೆ ಅಂತ. ಹಾಗೆ ನೋಡಿದ್ರೆ ನಮ್ಮ ಹತ್ರ ಮೆಟ್ರೋ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಲ್ಲ, ಮಾಲ್ ಇಲ್ಲ, ಏನೂ ಇಲ್ಲ. ಆದ್ರೆ ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಈ ಜಾಗ ಇದೆ. ಬಯೋಡೈವರ್ಸಿಟಿ ದೃಷ್ಟಿ, ಹಾಟ್ಸ್ಪಾಟ್, ಜೀವ ವೈವಿಧ್ಯತೆ ಅಂತ ಏನ್ ಕರಿತೀವಲ್ಲ ಆ ದೃಷ್ಟಿಯಿಂದ ಇದು ನಂಬರ್ 1 ಪ್ಲೇಸ್ ಅಲ್ಲಿ ಇದೆ. ಇನ್ನು ಇಲ್ಲಿ ಹಾರ್ನ್ಬಿಲ್ ಪಕ್ಷಿ ಬಹಳ ಫೇಮಸ್. ಇಡೀ ಜಗತ್ತಿಂದ ಹಾರ್ನ್ಬಿಲ್ ಅನ್ನ ನೋಡಕ್ಕೆ ಜನ ಬರ್ತಾರೆ. ಅದು ಬಹಳ ವಿಶೇಷವಾದಂಥದ್ದು. ಮತ್ತೆ ಅದನ್ನ ಕಾಡಿನ ರೈತ ಅಂತ ಕರೀತಾರೆ. ಜಗತ್ತಿನಲ್ಲಿ ಒಟ್ಟು 54 ಜಾತಿ ಇದಾವೆ. ಇಂಡಿಯಾದಲ್ಲಿ 9 ಜಾತಿ ಇದೆ. ಇಲ್ಲಿ 4 ಜಾತಿ ಕಾಣಿಸುತ್ತೆ. ಹಾರ್ನ್ಬಿಲ್ ಏನ್ ಮಾಡುತ್ತೆ ಅಂದ್ರೆ ಹತ್ತತ್ರ 40 ಕಿಲೋಮೀಟರ್ ದೂರವರೆಗೆ ಹೋಗಿ ಹಣ್ಣನ್ನ ತಂದು ತಿನ್ನುತ್ತೆ. ಒಂದ್ ಕಡೆಯಿಂದ ಒಂದ್ ಕಡೆ ಅದು ಬೀಜ ಪ್ರಸರಣ ಆಗುತ್ತೆ. ಕಾಡಿದೆಯಲ್ಲ, ಇದೆಲ್ಲ ನಾವು ಮಾಡಿದ್ದಲ್ಲೇ ನಿಸರ್ಗ ಮಾಡಿದ್ದು. ಅದರಲ್ಲಿ ಮೇನ್ ಪಕ್ಷಿಗಳ ಪಾತ್ರ ಬಹಳ ಮುಖ್ಯ. ಜೇನು ಮತ್ತೆ ಪಕ್ಷಿಗಳು ಇದು ಎರಡು ನೇಚರ್ ಬ್ಯಾಲೆನ್ಸ್ ಅಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತವೆ. ನಾರ್ಮಲಿ ನಾವೆಲ್ಲ ಮನುಷ್ಯರು, ನಮ್ಗೊಂದು ಈಗ ಇರುತ್ತೆ, ನಾನು ಹಾಗೆ ನಮ್ಮ ಕಾಮನ್. ಆದ್ರೆ ನಾವು ನೇಚರ್ ಒಳಗಡೆ ಹೋಗ್ತಾ 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 ನಾವು ಜೀರೋದಲ್ಲಿ ಜೀರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ. ನಾವ್ ಏನು ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಿಮಗೆ. ನಾ ಯಾವಾಗೂ ಹೇಳ್ತೀನಿ, ಕಾಡು ಮನೆ ಒಂದು ಪಾಠಶಾಲೆ ನನ್ಗೆ ಸ್ಕೂಲ್ ಅಂತ. ಕೆಲವು ಸರಿ ಕೆಲವು ಗೆಸ್ಟ್ ಬರ್ತಾರೆ, ನೆಟ್ಟಗೆ ನಡೀತಾರೆ, ಗಿಡಗಳಿಗೆ ಏನ್ ಗೊತ್ತಾ, ಯಾಕೆ ಆರಾಮ ಬಂದಿದೆ, ನಾವು ದೊಡ್ಡ ಬಂಗ್ಲೆ ಇದೆ, ಎಲ್ಲರಿಗೂ ಸೇಮ್ ಆಕ್ಸಿಜನ್ ಕೊಡೋದು. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಿದ್ರು, ಸೊಕ್ಕಿದ್ದವನಿಗೆ ಕಾಡಿಗೆ ಕಳಿಸು, ಬೆಟ್ಟ ಕಳಿಸು ಅಂತಿದ್ರು. ಬೆಟ್ಟ ಅಂದ್ರೆ ಕಾಡು, ಬೆಟ್ಟ ಕಳಿಸೋದು ಅಂದ್ರೆ ಅವನನ್ನ ಯಾವ್ದೋ ಹುಲಿ ಕರಡಿ ತಿಲ್ಲಿ ಅಂತಲ್ಲ, ಅವ್ನ್ ಸೊಕ್ಕಿ ಇಳಿಲಿ, ಅವ್ನು ಮನುಷ್ಯ ಆಗಿ ಬರ್ಲಿ. ಮತ್ತೆ ಅದು ಒಂದು. ಇನ್ನು ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಕಾಣುತ್ತೆ, ಕಪ್ಪು ಚಿರತೆ. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಬ್ಲ್ಯಾಕ್ ಪ್ಯಾಂಥರ್ ಕಾಣುವಂತ ಜಾಗ. ಹೌದು, ಇಲ್ಲೇ. ಆದ್ರೆ ನೀವು ಹೇಳ್ಬೋದು, ನಿನ್ನೆಯಿಂದ ಓಡಾಡಿದ ಒಂದು ಜಿಂಕೆನೂ ಕಂಡಿಲ್ಲ, ಎಲ್ರಿ ಬ್ಲ್ಯಾಕ್ ಪ್ಯಾಂಥರ್ ಅಂತ. ಆ ನೇಚರ್ ನಮ್ಮ ಹತ್ರ ಪೇಷನ್ಸ್ ಮತ್ತೆ ಟೈಮ್ ಎರಡನ್ನು ಕೇಳುತ್ತೆ. ಮತ್ತೆ ಕಿಂಗ್ ಕೋಬ್ರಾ ಅದ್ರ ಬೇಡ, ಇಲ್ಲಿಲ್ಲ. ಇಲ್ಲಿಂದ ಒಂದು 40 ಕಿಲೋಮೀಟರ್ ದೂರದ ಅಣಶಿ ಎವರ್ಗ್ರೀನ್ ಫಾರೆಸ್ಟ್ ಇದೆ, ಜಾಸ್ತಿ ಅಲ್ಲಿ ಕಾಣಿಸುತ್ತೆ. ಕಿಂಗ್ ಕೋಬ್ರಾ ಒಂದ್ಸರಿ ನಮ್ಗೆ ಬೈಟ್ ಮಾಡ್ತಂದ್ರೆ ಹತ್ತತ್ರ ಒಂದು 20 ಜನ ಸಾಯಿಸುವಷ್ಟು ವಿಷ ಬಿಡುತ್ತೆ. ಅದು ಒಂದು ದೊಡ್ಡ ಆನೆ ಎಟ್ ಎ ಟೈಮ್ ಸಾಯುವಷ್ಟು ವಿಷ ಬಿಡುತ್ತೆ. ಅದು ಕಿಂಗ್ ಕೋಬ್ರಾ ವಿಶೇಷ. ಆದ್ರೆ ನೇಚರ್ ನೋಡಿ, ಹೈಯೆಸ್ಟ್ ವಿಷವನ್ನು ಅಡಿಕೆ ಕೊಟ್ಟಿದೆ, ಹೈಯೆಸ್ಟ್ ಭಯವನ್ನು ಅಡಿಕೆ ಕೊಟ್ಟಿದೆ. ಜಸ್ಟ್ ಇಲ್ಲೂ ವೈಬ್ರೇಷನ್ ಆದ್ರೆ ಅಲ್ಲಿಂದ ಕಿಂಗ್ ಕೋಬ್ರಾ ಓಡೋಗ್ಬಿಡುತ್ತೆ. ಆದ್ರೆ ಅಷ್ಟು ಭಯ ಅದಕ್ಕೆ. ಮತ್ತೆ ಜಗತ್ತಿನಲ್ಲಿ ಗೂಡನ್ನ ಕಟ್ಟೋದು, ನೆಸ್ಟ್ ಅನ್ನ ಮಾಡೋದು ಹಾವು ಅಂದ್ರೆ ಕಿಂಗ್ ಕೋಬ್ರಾ ಮಾತ್ರ. ಮತ್ತೆ ಯಾವ ಹಾವುಗಳು ಗೂಡನ್ನ ಕಟ್ಟೋದಿಲ್ಲ. ಗೂಡು ಕಟ್ಟೋದು ಎಲ್ಲ ಎಲೆಗಳನ್ನ ತಂದು ಒಂದ್ ಕಡೆ ಹಾಕಿ ಅಲ್ಲಿ ಮೊಟ್ಟೆ ಇಟ್ಟು, ಅದು ಕಿಂಗ್ ಕೋಬ್ರಾ ವಿಶೇಷ. ವೈಲ್ಡ್ ಕರ್ನಾಟಕ ಅಂತ ಅಮೋಘ ವರ್ಷ ಒಂದು ಡಾಕ್ಯುಮೆಂಟರಿ ಮಾಡಿದ್ದಾರೆ. ಅದ್ರಲ್ಲಿ ನೀವು ಲೈವ್ ಆಗಿ ಅದು ಎಲೆ ತಂದು ಗೂಡು ಮಾಡೋದನ್ನ ತೋರಿಸ್ತೀವಿ. ಆಮೇಲೆ ಊಟ ಕೇಳೋದು ಬಸವಣ್ಣನೇ ಕೇಳಕ್ಕಾಗುತ್ತೆ, ನಾವು ಕೇಳಕ್ಕಾಗಲ್ಲ, ಬಸವಣ್ಣನೇ ಕೇಳಕ್ಕಾಗುತ್ತೆ. ಹೌದೌದು, ಅದು ಹೌದು. ನನ್ನ ಮಗ ಮಾಡಿರೋ ಕೆಲಸ. ಹೌದು ಹೌದು, ₹1 ಟಿಪ್ಸ್ ಕೊಟ್ಟು ತಗೋ. ಹೌದು ಹೌದು. ಅವನು ಪ್ರೊಫೆಸರ್ಗಳು ಬಂದಿದ್ದಾರೆ, ಅವನ ಕ್ಲಾಸ್ಮೇಟ್ಗಳು ಬಂದು ಕೂತಿದ್ದಾರೆ, ತಿನ್ನೋಗಿದ್ದಾರೆ. ಅದು ಫುಲ್ ಜನ ಬರೋ ಹೋಟೆಲೇ ದಾಂಡೇಲಿ. ಆ ಹೋಟೆಲಿಗೆ ಇಟ್ಟಿದ್ದಾರೆ. ಈಗ ಮಗಳು ಹೋಗ್ತಾಳೆ ನೆಕ್ಸ್ಟ್. ಮಗಳು ಅಂದರೆ ನೀವು ನೀವು ಮಾಡೋದಾ? ಅಲ್ಲ, ನೀವು ತಿಂಡಿ ತಿಂದ್ರ? ತಲೆ ತಿನ್ಬೇಡ. ಹೋಗಿತ್ಲಿ ತಲೆ ಹೋಗಿತ್ತು, ಹಿಂಗಾಗಿತ್ತು. ಒಂದು ಸೆಕೆಂಡಿಗೆ
ಫಸ್ಟ್ ಆಫ್ ಆಲ್ ನಮಗೆ ಥ್ಯಾಂಕ್ಸ್ ಹೇಳಿದ್ರು ಚಿಕ್ಕ ವರ್ಡು. ಫಸ್ಟ್ ಕ್ವಶನೇ ಕಾಡು ಮನೆಗೆ ಯಾರಾದರೂ ಬರಬೇಕು ಅಂದರೆ ಹೆಂಗೆ ಬರಬೇಕು ಹೇಳಿ, ಎಲ್ಲಿದೆ, ಹೆಂಗೆ ಬರಬೇಕು? ಇದು ಜೋಯಿಡಾ ತಾಲೂಕಲ್ಲಿ ಬರುತ್ತೆ. ಕರ್ನಾಟಕದ ಅತಿ ದೊಡ್ಡ ತಾಲೂಕು ಜೋಯಿಡಾ. ಪಕ್ಕದಲ್ಲಿ ದಾಂಡೇಲಿ ಬರುತ್ತೆ. ದಾಂಡೇಲಿವರೆಗೆ ಬಸ್ಸುಗಳಿದ್ದಾವೆ. ಇಲ್ಲ ಹುಬ್ಬಳ್ಳಿವರೆಗೆ ನಿಮಗೆ ಒಂದೇ ಭಾರತ್ ಬೆಂಗಳೂರಿನ ಬೇರೆ ಕಡೆಯಿಂದ ಬರೋರಿಗಿದೆ. ಇಲ್ಲ ಓನ್ ಗಾಡಿ ತೊಗೊಂಡು ಇಲ್ಲಿ ಕಾಡು ಮನೆಗೆ ಬರ್ಬೋದು. ಓಕೆ. ಫಸ್ಟ್ ಏನು ಅಂದರೆ ನಾವು ನಿನ್ನೆ ಬಂದಿದ್ದು, ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಎಷ್ಟು ದೊಡ್ಡ ತಪ್ಪಂದರೆ ನಮ್ಗೆ ಇವಾಗ ಫೀಲ್ ಆಗ್ತಿದೆ. ಇಫ್ ಇನ್ ಕೇಸ್ ನೀವು ಬರ್ತಾ ಇದ್ದೀರಾ ಅಂದರೆ ಸ್ವಲ್ಪ ಬೇಗನೆ ಬನ್ನಿ. ಬ್ರಹ್ಮಾಂಡದಲ್ಲೇ ಬ್ರಹ್ಮಾಂಡ ಕಾಣ್ತೀರಾ ನೀವು. ಒಂದೊಂದು ಜಾಗನೂ ಒಂದೊಂದು ಹೆಸರು ಇದೆ. ಯೂನಿವರ್ಸಿಗೆ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತಾರಲ್ಲ, ಒಂದೊಂದು ಸ್ಪಾಟಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿದರೆ ಯು ವಿಲ್ ಫೀಲ್ ದ ಮೆಸ್ಮರೈಸಿಂಗ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫು. ಅವರು ನಾನು ಹರ್ಬಲ್ ಟೀ ಅಂತ ಹೇಳ್ತಾಯಿದ್ರು. ಬಟ್ ಅದು ಅವ್ರು ಹೇಳೋದು ನಾನು ಕೇಳಿರೋದಕ್ಕಿಂತ ನಾವು ಅದನ್ನು ಕುಡಿದಾಗ ಒಂದು ಕೋಲ್ಡ್ ಡ್ರಿಂಕು, ಒಂದು ಹಾಟ್ ಡ್ರಿಂಕು, ಅದರಲ್ಲೇ ಒಂದು ಪಿಂಕ್ ಕಲರ್ ಇತ್ತು, ಒಂದು ಹರ್ಬಲ್ ಕಲರೇ ಇತ್ತು. ಪ್ರತಿಯೊಂದು ಸಖತ್ತಾಗಿತ್ತು. ಸರ್, ಹರ್ಬಲ್ ಟೀ ಬಗ್ಗೆ ನೀವು ಒಂದೆರಡು ಹೇಳಿ. ನಿತ್ಯ ನೀವು ಟೀ ಕಾಫಿ ಅಂತೂ ಕುಡಿತೀರ. ಈ ಹೊರ ಜನರಿಗೆ ಈ ಥರ ಕಾಡಿನ ಒಂದು ಅಥವಾ ಸಸ್ಯಗಳದ್ದು ಬಗ್ಗೆ ಗೊತ್ತಿರಲ್ಲ, ಅದ್ರ ಬಗ್ಗೆ ಪ್ರೀತಿನೂ ಬರಬೇಕು, ಅವ್ರ ಆರೋಗ್ಯನೂ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಹರ್ಬಲ್ ಟೀ ಸ್ಟಾರ್ಟ್ ಮಾಡಿದೆ. ನಾನು ಒಂದು ಸರಿ ಒಂದು ಸೊಪ್ಪು ಹಾಕಿದೆ, ಅದು ಇನ್ನೊಂದು ಹಾಕಿದೆ, ಆ ಟೇಸ್ಟ್ ಬರ್ತಾ ಇರಲಿಲ್ಲ. ಕೊನೆಗೆ ಆ ಟೈಮಿಗೆ ಮಧು ಅಂತ ಕುಕ್ಕಿದ್ದ, ಅವನಿಗೆ ಅವನ ಮೇಲೆ ಪ್ರಯೋಗ ಮಾಡೋದು, ಅಂದ್ರೆ ನಾನು ಕುಡಿಯೋದು, ಅವನಿಗೆ ಕೊಡೋದು, ಹೆಂಗೆ ಈ ಸರಿ ಚೆನ್ನಾಗಿದೆ ಅಂತ. ಅವ್ನು ಆಮೇಲೆ ಹೇಳ್ಕೊತ, ಅಣ್ಣ ಇನ್ನು ಮುಂದೆ ಹರ್ಬಲ್ ಟೀ ಮಾತ್ರ ಪ್ರಯತ್ನ ಪಡಕ್ಕೆ ಹೋಗ್ಬೇಡಿ, ನಾ ಕುಡಿದು ಸೋತೋಗಿದ್ದೀನಿ ಅಂದರೆ ಆ ಥರ ಒಂದು ಇದು ಮಾಡಿ ಒಂದು ಕಾಂಬಿನೇಷನಿಗೆ ಬಂದಿರೋಂಥದ್ದು. ಹಾಟ್ ಕೋಕಮ್ ಅಷ್ಟೇ, ನಿಮ್ಗೆ ಊಟ ಆದಮೇಲೆ ನಾನು ಹಾಟ್ ಕೋಕಮ್ ಕೊಟ್ಟಿಲ್ಲ ಅಂದರೆ ಅದು ಊಟ ಆಯ್ತು ಅಂತಲೇ ಅನಿಸಲ್ಲ ಗೆಸ್ಟಿಗೆ. ಅದು ಕೂಡ ಅಷ್ಟೇ, ಕೋಕಮ್ ಸಿಪ್ಪೆನ ಹಾಕಿ ನಾರ್ಮಲಿ ಎಲ್ಲ ಕಡೆ ನಾವು ಕೋಲ್ಡ್ ಕೋಕಮ್ ಕುಡಿತೀವಿ. ನನ್ನ ಯೋಚನೆ ಏನಿತ್ತು, ಏನೋ ಡಿಫ್ರೆಂಟ್ ಮಾಡೋಣ ಅಂತ. ಇವಾಗ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಎಲ್ಲರೂ ಅದನ್ನು ಅನುಕರಣೆ ಮಾಡಿ ಕೆಲವು ಹೋಮ್ ಸ್ಟೇಗಳಿಗೆ ಕೊಡ್ತಾ ಇದ್ದಾರೆ, ಕೆಲವರು ಹಾಟ್ ಕೋಕಮ್ ಅಂಗಡಿ ಅಂತಲೇ ಹಾಕ್ಕೊಂಡಿದ್ದಾರೆ, ಏನೇನೋ ನಡೀತಿದೆ. ನನಗೂ ಖುಷಿ ಇದೆ ಅದ್ರ ಬಗ್ಗೆ. ನಾವು ಆ್ಯಕ್ಚುಲಿ ಉತ್ತರ ಕರ್ನಾಟಕ ಭಾಗದವರು ಟೀ ಕಾಫಿ ಇಲ್ಲಾಂದ್ರೆ ಜೀವನ ಇಲ್ಲ ಅನ್ನೋ ಥರ ಇರ್ತೀವಿ. ಬಿಸಿಲಿದ್ರೂ ಟೀ ಬೇಕು, ರಾತ್ರಿನೂ ಬೇಕು, ಬೆಳಗ್ಗೆನೂ ಬೇಕು. ಅಂಥದ್ರಲ್ಲಿ ಪ್ರಪ್ರಥಮ ಬಾರಿಗೆ ನಿನ್ನೆ ಅವರು ಟೀ ಕಾಫಿ ಕುಡಿತೀರಾ ಅಂದರೆ ಅಂದ್ಬಿಟ್ಬಿಟ್ಟು ಕೋಕಮ್ಮು ಮತ್ತು ಹರ್ಬಲ್ ಟೀನೇ ನಾವು ರೆಫರ್ ಮಾಡಿದ್ದು. ಅಷ್ಟು ಅದ್ಭುತವಾಗಿತ್ತು, ಅದ್ಭುತದಲ್ಲಿ ಅತಿ ಅದ್ಭುತವಾಗಿತ್ತು ಅದು. ಡೈಜೆಷನ್ಗೂ ಲೈಟಾಗಿ, ಊಟ ಮಾತ್ರ ನೋ ವರ್ಡ್ಸ್. ಪ್ರತಿಯೊಂದು ಡಿಶ್ಶು ಎಷ್ಟು ರುಚಿಯಾಗಿತ್ತು ಅಂದರೆ, ಈ ಕಡೆ ಹೆವಿನೂ ಇಲ್ಲ, ಫುಲ್ ಖಾರನೂ ಇಲ್ಲ, ಸ್ಪೈಸಿನೂ ಇರಲಿಲ್ಲ. ಇಷ್ಟು ಹಿತಮಿತವಾಗಿ ಪ್ಯಾಲೆಟಲ್ಲೂ ಅವ್ರು ಹೇಳ್ತಾ ಇರ್ತಾರೆ, ಒಂದು ಹರ್ಬಲ್ ಟೀ ಆಗಲಿ ಜೇನುತುಪ್ಪ ಆದಮೇಲೆ ಸಲೈವ ಬರುತ್ತೆ. ಊಟ ತಿಂದಮೇಲೂ ನಮಗೆ ಫ್ರೆಶ್ ಆಗಿ ಅನ್ನಿಸ್ತಾ ಇತ್ತು, ಗೊತ್ತಾ, ತುಂಬ ಚೆನ್ನಾಗಿತ್ತು. ಸರ್, ಮತ್ತೆ ಏನಾದರೂ ಹೇಳ್ತೀರಾ? ಏನಿಲ್ಲ, ಎಷ್ಟು ವರ್ಷ ಆಯಿತು ಹೇಳಿ? ಒಂದು 20 ವರ್ಷ ಆಯಿತು ಕಾಡು ಮನೆ ಸ್ಟಾರ್ಟ್ ಮಾಡಿ. ಹೆಚ್ಚು ಕಮ್ಮಿ ಜೀರೋದಿಂದ, ತುಂಬ ಜೀರೋದಿಂದ ಒಂದು 200 ರೂಪಾಯಿಂದ ಸ್ಟಾರ್ಟ್ ಮಾಡಿರೋದು. ಇದು ಅಡ್ವಾನ್ಸ್ ಕೊಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲಾಗಿತ್ತು. ನನ್ನ ಹೆಂಡತಿ ಮನೇಲಿರೋ 5 ರೂಪಾಯಿ 10 ರೂಪಾಯಿ ಸೇರಿಸಿ 200 ರೂಪಾಯಿ ಮಾಡಿಕೊಟ್ಟು ಈ ಜಾಗಕ್ಕೆ ನಾನು ಅಡ್ವಾನ್ಸ್ ಕೊಟ್ಟಿರೋದು. ಅಲ್ಲಿಂದ ಬದುಕು ಸ್ಟಾರ್ಟ್ ಆಯಿತು. ನಾನು ತುಂಬ ಸಾರಿ ಬಿದ್ದೆ, ತುಂಬ ಜನ ಎಬ್ಸಿದ್ರು. ನನಗೆ ನನ್ನ ಪಾಲಿಗೆ ನನ್ನ ತಂದೆ ತಾಯಿ, ನಿಸರ್ಗ ಮತ್ತು ನನ್ನ ಗೆಸ್ಟ್ಗಳೇ ದೇವರು. ನನಗೆ ಇನ್ಯಾರು ನೆನಪು ಬರೋದೇ ಇಲ್ಲ. ಯಾಕಂದರೆ ಈ ಹಂತಕ್ಕೆ ನಾನು ಇದ್ದೀನಿ ಅಂದರೆ ಅವ್ರ ಕಾರಣದಿಂದನೇ, ಗೆಸ್ಟ್ಗಳ ಕಾರಣದಿಂದನೇ ಇದ್ದಿರೋದು. ಸ್ಟಾರ್ಟಿಂಗ್ ನನಗೆ ಕುಕ್ ಯಾರನ್ನೂ ತೊಗೊಳ್ಳೋಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ನಾನೇ ಚಪಾತಿ ಮಾಡ್ತಿದ್ದೆ, ಅದು ಡೊಂಕ್ ಆಗ್ತಿತ್ತು. ಗೆಸ್ಟ್ ನೋಡ್ಕೊಂಡು ಅವರೇ ಚಪಾತಿ ಮಾಡಿ, ಅವರೇ ತಿಂದು, ಅವರೇ ದುಡ್ಡು ಕೊಟ್ಟು ಹೋಗಿದ್ದಾರೆ. ಬೆಡ್ಶೀಟ್ ಬರೀ ಒಂದೇ ಇರುತ್ತೆ ಇವನ ಹತ್ರ ಅಂತ ಅವರೇ ಬ್ಲ್ಯಾಂಕೆಟ್ ತೊಗೊಂಡು ಒದ್ದು ಮಲಗಿ ಮತ್ತು ನನಗೆ ದುಡ್ಡು ಕೊಟ್ಟು ಹೋಗಿದ್ದಾರೆ. ಹೋಗಿ ಅವರೇ ಮಾರ್ಕೆಟ್ ಮಾಡಿದ್ದಾರೆ. ಈ ದೇವ್ರ ಮನುಷ್ಯನ ರೂಪದಲ್ಲಿ ಬರ್ತಾನೆ ಅಂತ ಹೇಳ್ತಾರಲ್ಲ, ನಾನು ಇಲ್ಲಿ ಬರುವ ಎಲ್ಲ ಮನುಷ್ಯರನ್ನು ದೇವ್ರಂತಲೇ ಅನ್ಕೋತೀನಿ. ಅದು ನನ್ನ ಭಾಗ್ಯ ಕೂಡ. ಆಮೇಲೆ ಇವರು ಬರ್ಡ್ಸ್ಗೆ ಅಂತ ಅಲ್ಲೇ ವಾಟರ್ ಇಟ್ಟಿದ್ದಾರೆ, ನಾವು ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಚಿಕ್ಕದಾಗಿ ಇಷ್ಟಿಷ್ಟೇ ಪಾಂಡ್ ಥರ ಮಾಡಿ ಅದಕ್ಕೆ ಬಳ್ಳಿ ಎಲ್ಲ ಸುತ್ತಿ ಸಖತ್ತಾಗಿದೆ. ಅದೇ ಹೇಳಿದೆ ಅಲ್ವಾ, ಒಂದು ವರ್ಡ್ ಹೇಳಬೇಕಂದ್ರೆ ಅವ್ರು ನಿನ್ನೆ ನಮಗೆ ಒಂದು ಜಾಗ ಕರ್ಕೊಂಡು ಹೋಗಿದ್ರು. ನಾನು ಅದು ಹೇಳಿದ್ದೀನಿ ಸರ್, ಅದಕ್ಕೆ ನೆಕ್ಸ್ಟ್ ಟೈಮ್ ಯಾರಿಗಾರ ತೋರಿಸ್ಬೇಕಿದ್ರೆ ಬ್ರಹ್ಮಾಂಡಕ್ಕೆ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿ. ಬೆಳಿಗ್ಗೆ ಒಂದು ತೋರಿಸಿದ್ರು, ಅದು ಒಂಥರ ರಾತ್ರಿ ಕತ್ಲಲ್ಲಿ ಒಂದು ಬ್ಯೂಟಿ ಅಂದರೆ ಬೆಳಗ್ಗೆಯಲ್ಲಿ ಒಂದು ಬ್ಯೂಟಿ ನಾವು ನೋಡಿದ್ದು. ತುಂಬ ಬ್ಯೂಟಿಫುಲ್ ಆಗಿತ್ತು. ನಮಗೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಆ ಥರ ಒಂದು ಎಕ್ಸಿಸ್ಟೆನ್ಸ್ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಚಿಕ್ಕ ಟಾಪಿಕ್, ಬಟ್ ಎಷ್ಟು ಆಳವಾಗಿ ಡೆಪ್ತ್ ಇದೆ ನಾಲೆಜ್ ಅಂತ ನಮ್ಗೆ ಗೊತ್ತಾಗಿದ್ದು ಅದನ್ನು ನೋಡಿಬಿಟ್ಟು. ಸೊ ತುಂಬ ಖುಷಿ ಆಯಿತು ನಮಗೆ. ಪ್ರತಿಯೊಂದು ಅಂದರೆ ಥ್ಯಾಂಕ್ಸಿಗೆ ಇನ್ನೊಂದು ಏನಾದರೂ ಈಕ್ವಲ್ ವರ್ಡ್ ಏನಾದರೂ ಇಲ್ಲ ಆ್ಯಕ್ಚುಲಿ, ಅದಕ್ಕಿಂತ ಜಾಸ್ತಿ ಹೇಳೋಕ್ಕೆ ಅಷ್ಟು ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಪ್ರತಿ ವರ್ಷವೂ ಒಂದೊಂದು ಸಲ ಇಲ್ಲಿ ಜಾಗ ಬಂದೇ ಬರ್ತೀವಿ. ನಾವು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಔಟ್ ಆಫ್ ಸ್ಟೇಟ್ಸ್ ಹೋಗ್ತಾ ಇರ್ತೀವಿ, ಬೇರೆ ಡಿಸ್ಟ್ರಿಕ್ಸಲ್ಲಿ ಹುಡುಕ್ತಿದ್ವಿ. ಅದೇನೋ ಹೇಳ್ತಾರಲ್ಲ, ಕೂಸು ಕಂಕ್ಳಲ್ಲಿ ಕಟ್ಕೊಂಡು ಊರು ತುಂಬ ಎಲ್ಲ ಹುಡುಕ್ತೀವಿ, ಹಾಗೆ ಅದಷ್ಟು ಬ್ಯೂಟಿಫುಲ್ ಆಗಿರೋ ನಮ್ಮ ಡಿಸ್ಟ್ರಿಕ್ನ ಇಟ್ಕೊಂಡು ನಾವೆಲ್ಲೆಲ್ಲೋ ಸುತ್ತಾ ಇದ್ದೀವಿ.
ತುಂಬ ಇಷ್ಟ ಆಯಿತು ಸರ್, ಥ್ಯಾಂಕ್ ಯು. ಖಂಡಿತ ಖಂಡಿತ ಥ್ಯಾಂಕ್ ಯು. ಶುಭಾಶಯಗಳು, ಶುಭೋದಯ. ಎಲ್ಲರೂ ಕಾಡು ಮನೆಗೆ ಬನ್ನಿ, ತುಂಬಾ ಚೆನ್ನಾಗಿದೆ, ಊಟ ತುಂಬಾ ಅದ್ಭುತವಾಗಿದೆ, ಅದ್ಭುತವಾಗಿದೆ. ಕಾಡು ಮನೆಯಲ್ಲಿ ಕಾಡು ಮನೆ ಇಲ್ಲಿದೆ. ಇಲ್ಲಿ ಕಾಡು ಅತಿ ಅದ್ಭುತ ಆಗಿದೆ. ಹಸಿರು ಗಿಡಗಳು, ಮರಗಳು ನಿಮಗೆ ನೋಡಲು, ಕಾಣಲು, ಕೇಳಲು ಸಿಗುತ್ತದೆ.